ಸಿದ್ದಾಪುರ ಕೊಲೆ ಪ್ರಕರಣ ಏನಿದೆ, ಜ್ಯೋತಿಷಿ ಮೇಲೆ ಕೊಲೆ ಆರೋಪ ಕೂಡ ಇತ್ತು, ಮತ್ತು ಹೆಂಡತಿಯ ಮೇಲೆ ಸುಪ್ರಿಯಾ ಏನಿದ್ದಾರೆ ಅವ್ರ ಮೇಲೆ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಲಾಕರ್ ಭಟ್ ಜ್ಯೋತಿಷಿ ಏನಿದ್ದಾರೆ ಅವರು ಸಂಬಂಧಪಟ್ಟಂಥ ಒಂದು ಏನಿದೆ ಈ ಕೊಲೆಯಾಗಿದ್ನಲ್ಲ ಆ ವ್ಯಕ್ತಿಯ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದಾರೆ ಅಲ್ಲಿನ ಸಾರ್ವಜನಿಕರು ಮತ್ತು ಅವರ ಕುಟುಂಬದವರು. ಕಮಲಾಕರ್ ಭಟ್ ಅವರು ಕೂಡ ಈ ಕೊಲೆಯಲ್ಲಿ ಆರೋಪಿಯಾಗಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಒಂದು ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇತ್ತು, ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅದ್ರ ಬಗ್ಗೆ ದೂರು ಕೊಡೋಕೆ ಹೋದಕ್ಕೆ ಒಂದು ಕೊಲೆ ಆಯಿತು. ಕೊಲೆಯಾದಂತಹ ವಸಂತ ನಾಯಕ್ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು, ಸಾರ್ವಜನಿಕರು, ಕುಟುಂಬದವರು ಒತ್ತಾಯ ಮಾಡ್ತಾ ಇದ್ದಾರೆ. ಅದೆಷ್ಟು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ವ್ಯಕ್ತಿಯ ಕುಟುಂಬ ಹಾಗೂ ಸಾರ್ವಜನಿಕರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಈ ವೇಳೆ SP ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನು ಸ್ವಲ್ಪ ಸಮಾಧಾನ ಮಾಡಿಸಿದರೆ ಅವಾಗ ಕೈಬಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅವರಗುಪ್ಪ ಗ್ರಾಮದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ನಡೀತಾ ಇರುತ್ತೆ. ಮಹೇಶ್ ಮತ್ತು ಸುಚಿತ್ರ ಇವರಿಬ್ಬರ ನಡುವೆ ಜಗಳ ನಡೀತಾ ಇರುತ್ತೆ. ಅದರ ಮಧ್ಯೆ ವಸಂತ್ ನಾಯಕ್ ಹೋಗಿರ್ತಾನೆ. ವಸಂತ್ ನಾಯಕ್ಗೆ ಸುಚಿತ್ರ ಟೀಮ್ ಏನಿರುತ್ತೆ ಅವರು ಚಾಕುನಿಂದ ಹಿರಿದು ಹತ್ಯೆಯನ್ನು ಮಾಡಿರ್ತಾರೆ. ಈ ಕೇಸ್ನಲ್ಲಿ ಜ್ಯೋತಿಷಿಯಾಗಿರುವಂತಹ ಕಮಲಾಕರ್ ಅವರ ಪಾತ್ರ ಕೂಡ ಇದೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರಿಯಾ ಮತ್ತೆ ಈ ಗುರೂಜಿ ಏನಿದ್ದಾರೆ ಅಥವಾ ಜ್ಯೋತಿಷಿ ಕಮಲಾಕರ್ ಭಟ್ ಏನಿದ್ದಾರೆ ಅವರು ಅವರ ಜೊತೆಗೆ 7 ಜನರನ್ನು ಬಂಧಿಸಿದ್ದಾರೆ. ಯಾರು ಚಾಕುವಿನಿಂದ ಎರೆದಿದ್ರಲ್ಲ ಅವರನ್ನು. ಗಂಡ ಹೆಂಡತಿ ನಡುವೆ ಜಗಳ, ಅದನ್ನು ಬಿಡಿಸೋಕೆ ಬಂದಂತಹ ವಸಂತ ನಾಯಕ್ ಸತ್ತೋದ. ಅದು ಚಾಕುವಿನಿಂದ ಇರುತ್ತೆ. ಯಾರು ಈ ಒಂದು ಸುಪ್ರಿಯಾ ಗ್ಯಾಂಗನ್ನು ಇಟ್ಕೊಂಡಿರ್ತಾರೆ ಆ ಗ್ಯಾಂಗ್ನವರೇ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದ ಮೇಲೆ ಅವರನ್ನು ಆಸ್ಪತ್ರೆಗೆ ತಗೊಂಡು ಹೋಗಬೇಕಾದ್ರೆ ದಾರಿಯಲ್ಲಿನೇ ಪ್ರಾಣ ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಗಂಭೀರವಾಗಿ ಗಾಯ ಆಗಿದ್ರು ವಸಂತ ನಾಯಕ್. ಇದೇ ಕೊಲೆ ಆರೋಪದ ಮೇಲೆ ಗುರೂಜಿಯನ್ನ ಈ ಕಮಲಾಕರ್ ಭಟ್ಟನ್ನ ಅರೆಸ್ಟ್ ಮಾಡಿದ್ದಾರೆ. ಸುಪ್ರಿಯಾನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ 7 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಕುಟುಂಬದವರ ಒತ್ತಾಯ ಏನು, ಸಾರ್ವಜನಿಕರ ಒತ್ತಾಯ ಏನು, ಅಲ್ಲಿರುವಂತಹ ಗ್ರಾಮಸ್ಥರ ಒತ್ತಾಯ ಏನು ಅಂತಂದರೆ ಈ ಕಮಲಾಕರ್ ಭಟ್ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಯಾಕಂತಂದರೆ ವಸಂತ ನಾಯಕ ಕುಟುಂಬ ತುಂಬ ಬಡ ಕುಟುಂಬ, ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದರು. ಈಗ ವಸಂತ್ ನಾಯಕನನ್ನು ಕಳ್ಕೊಂಡು ಇನ್ನಷ್ಟು ಬಡತನಕ್ಕೆ ಹೋಗ್ತಾ ಇದ್ದಾರೆ, ಇನ್ನಷ್ಟು ಕಷ್ಟ ಆಗ್ತಾ ಇದೆ. ಆ ಜೀವಕ್ಕೆ ಬೆಲೆ ಕೊಡಬೇಕು ಅಂತಂದರೆ ಅವರ ಕುಟುಂಬಕ್ಕೆ ಏನಾದರೂ ಆಸರೆ ಆಗಬೇಕು ಅನ್ನುವಂಥದ್ದಿದ್ದರೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ರು. ಅಲ್ಲಿ ಪೊಲೀಸರು ಬಂದು ಆ ಪ್ರತಿಭಟನಾಕಾರನ ಸ್ವಲ್ಪ ಸುಮ್ಮನಿರಿಸಿ ಆಯ್ತು ಅದ್ರ ಬಗ್ಗೆ ಏನೋ ಒಂದು ಇತ್ಯರ್ಥ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ. ಈಗ ಸದ್ಯಕ್ಕೆ ಕಮಲಾಕರ್ ಭಟ್ ಪೊಲೀಸರ ವಶದಲ್ಲಿದ್ದಾರೆ. ಎಲ್ಲ 7 ಜನ ಆರೋಪಿಗಳು ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಅವರನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಯಿತು ಗಂಡ ಹೆಂಡತಿಯ ನಡುವೆ ಜಗಳ ನಡೀತಾ ಇತ್ತಲ್ವ, ಅದು ಯಾವ ಕಾರಣಕ್ಕೆ ನಡೀತಾ ಇತ್ತು? ಈ ಕಮಲಾಕರ್ ಭಟ್ ಅವರ ವಿಚಾರವಾಗಿಯೋ ಅಥವಾ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ರು ಆ ವಿಚಾರವಾಗಿಯೋ ಇಲ್ಲ. ಈ ಸುಪ್ರಿಯಾ ಬೇರೆ ಬೇರೆ ಗಂಡ್ಮಕ್ಳ ಜೊತೆ ಕೂಡ ಲಿಂಕ್ ಇಟ್ಕೊಂಡಿದ್ರು, ಫೇಸ್ಬುಕ್ನಲ್ಲಿ ಸಿಗುವಂಥವರನ್ನು ಪರಿಚಯ ಮಾಡ್ಕೊಳ್ತಾ ಇದ್ರು, ಅವ್ರ ಜೊತೆ ಕೂಡ ಓಡಾಡ್ತಾ ಇದ್ಲು ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಿರುವಾಗ ಪ್ರತಿಭಟನೆ ಯಾಕೆ ಅಂತಂದರೆ 1 ಕೋಟಿ ರೂಪಾಯಿ ಪರಿಹಾರ ಬೇಕು ಅಂತ ಹೇಳಿ ಕಮಲಾಕರ್ ಭಟ್ ಮತ್ತೆ ಇವರೆಲ್ಲರೂ ಕೂಡ ಈಗ ಸಂಕಷ್ಟ ಇದೆ. ಖ್ಯಾತ ಜ್ಯೋತಿಷಿ ಆಗಿದ್ರು, ದಿನನಿತ್ಯ ಆದರೆ ಬಂದು ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ರು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಇವರು ಮಾಡಿದಂತಹ ಒಂದು ಕೆಲಸದಿಂದ ಜೈಲಲ್ಲಿರಬೇಕಾಗಿದೆ, ಪೊಲೀಸ್ ಸ್ಟೇಷನಲ್ಲಿ ಕಂಬಿಯನ್ನು ಎಣಿಸಬೇಕಾಗಿದೆ. ಈಗ ಅಷ್ಟೇ ಅಲ್ಲ, 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದ್ರು, ಖ್ಯಾತ ಜ್ಯೋತಿಷಿ ಅಂತ ಅಂದ್ಕೊಂಡಿದ್ರು. ಅನೇಕ ಜನರು ಇವರನ್ನು ನಂಬ್ತಾ ಇದ್ರು. ಆದರೆ ಈಗ ನಾವು ಯಾರನ್ನ ನಂಬಬೇಕು, ಯಾವ ಜ್ಯೋತಿಷಿ ಒಳ್ಳೆಯವರು, ಯಾರ ಮನಸ್ಸಲ್ಲಿ ಏನಿದೆ, ಅವರ ಹಿಂದುಗಡೆ ಏನೇನು ಲಿಂಕ್ಗಳಿದೆ, ಯಾವ್ಯಾವ ಹೆಣ್ಮಕ್ಳ ಜೊತೆ ಚೆಕ್ ಅಂತ ಆಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡೋ ರೀತಿ ಆಗ್ತಾ ಇದೆ. ಇಂಥವರನ್ನು ನೋಡಿದ್ರು. ಇವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಪ್ರತಿಭಟನೆ ನಿಲ್ಲಿಸಿದ್ದಾರೆ. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥವ್ರು, ಪೊಲೀಸರು ಕೂಡ ಇದ್ರ ಬಗ್ಗೆ ಇನ್ನಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.